ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ನಾವು ಬಟ್ಟೆ ತೆಗಿಯೋಕ್ಕಂತ ಬಂದಿದ್ದೀವಿ. ನಾವು ಪಾಪುಗೆ ಬಟ್ಟೆ ತೆಗೆದಿರಲಿಲ್ಲ ಇತ್ತು ಹಬ್ಬಕ್ಕೆ. ಸೊ ಹಾಗಾಗಿ ನಾವೀಗ ಬಂದ್ವಿ. ಆನ್ಲೈನಲ್ಲಿ ತೆಗಿಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಟೈಮ್ ನೋಡ್ತಾ ಟೈಮ್ ಬಂದೇ ಬಿಟ್ಟಿತ್ತು. ಆಮೇಲೆ ತುಂಬ ಡೆಲಿವರಿ ಲೇಟ್ ಕೂಡ ತುಂಬ ಲೇಟ್ ಅಂತ ಇತ್ತು. ಹಾಗಾಗಿ ಇಲ್ಲಿಂದನೇ ಇವಾಗ ನಾರ್ಮಲ್ ಬಟ್ಟೆ ತೊಗೊಳ್ಳೋಣ, ಆಮೇಲೆ ಬೇಕಾದರೆ ಆನ್ಲೈನಲ್ಲಿ ತೊಗೊಳ್ಳೋಣ ಅಂತ ಹೇಳ್ಕೊಂಡು ಸುಮ್ಮನೆ ಬಟ್ಟೆ ಎಲ್ಲ ತೊಗೊಂಡು ರಿಟರ್ನ್ ಮನೆಗೆ ಬಂದ್ವಿ ಈಗ. ಸೊ ಗೌರಿ ಹಬ್ಬದ ದಿನ ಈವ್ನಿಂಗ್ ಹೋಗಿರುವಂಥದ್ದು, ನಾವು 6 ಗಂಟೆಗೇನೋ ಹೊರಟಿರುವಂಥದ್ದು. ಹಬ್ಬಕ್ಕೆ ಬಟ್ಟೆ ಇರಲಿಲ್ಲ, ನನಗೂ ಇರಲಿಲ್ಲ, ಪಾಪಗೂ ಇರಲಿಲ್ಲ. ಹಾಗಾಗಿ ತಗೊಂಡು ಹೋಗೋಕ್ಕೆ ಹೊರಟಿದ್ದು. ಸೊ ಇವಾಗ ನೋಡ್ತಾ ಇರ್ಬೋದು. ಸೊ ನಮ್ಮ ಮನೆ ಪಕ್ಕದಲ್ಲೇ ಮೇಲ್ಗಡೆನೇ ಗಣೇಶನ ಕೂರಿಸ್ತಾರೆ ಅದು. ಸೊ ತುಂಬ ಏನೂ ಪರ್ಚೇಸ್ ಮಾಡಿಲ್ಲ, ಬಟ್ಟೆಗಂತ ಹೋಗಿದ್ದು ಅಷ್ಟೇ. ಬಟ್ಟೆ ಮಾತ್ರ ತೊಗೊಂಡ್ಬಂದ್ವಿ. ಈ ಥರದೊಂದು ಟಾಪ್ ತಗೊಂಡು ಬಂದೆ ನಾನು. ಆಮೇಲೆ ಪಾಪಗೊಂದು ಜೀನ್ಸ್ ಪ್ಯಾಂಟ್ ತಗೊಂಡೆ. ಇದೊಂದು ಹಸ್ಬೆಂಡಿಗೆ ಒಂದು ಟೀ ಶರ್ಟ್. ಆಮೇಲೆ ಅದು ಆ ಟಾಪಿಗೆ ಒಂದು ಬ್ಲ್ಯಾಕ್ ಲೆಗಿನ್ಸ್ ತಗೊಂಡಿದ್ದೀನಿ. ಆಮೇಲೆ ಪಾಪುಗೆ 2 ಜೊತೆ ಪ್ಯಾಂಟ್ ತಗೊಂಡಿದ್ದೀನಿ ಡೈಲಿ ವೇರು. ಮತ್ತು ಇದೊಂದು ಫುಲ್ ಸೆಟ್ ತಗೊಂಡಿದ್ದೀನಿ. ಸೊ ಡೈಲಿ ವೇರೇ ತಗೊಂಡಿರುವಂಥದ್ದು. ಬ್ರ್ಯಾಂಡ್ ಬಟ್ಟೆಗೆಲ್ಲ ವೇಸ್ಟ್ ಆಗುತ್ತೆ, ಮನೆಗೆ ಹಾಕ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಇದು ನೆಕ್ಸ್ಟ್ ಡೇ ಬಂದು ಗಣೇಶ ಹಬ್ಬದ ದಿನದ್ದು. ಸೊ ಗಣೇಶಕ್ಕೆ ಈ ಥರ ಡೆಕೋರೇಟ್ ಮಾಡಿದ್ದೀವಿ. ಸಿಂಪಲ್ಲಾಗೆ ಮಾಡೋದು, ಗಣೇಶನೆಲ್ಲ ಕೂರಿಸೋದಿಲ್ಲ ನಮ್ಮ ಮನೇಲಿ. ನೋಡ್ತಾ ಇರ್ಬೋದು. ಪಾಪುಗೆ ಸ್ನಾನ ಮಾಡಿಸ್ಕೊಂಡು ಕಚ್ಚೆ ಹಾಕಿದ್ದೀನಿ ನಾನು. ಇವಾಗಲೇ ಅವರಿಗೆ ನಮ್ಮ ಕಲ್ಚರ್ ಹೇಳಿಕೊಟ್ರೆ ಮುಂದೆ ಕೂಡ ಅದನ್ನು ಅವರು ರೂಢಿ ಮಾಡ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ಇವಾಗಲೇ ನಾವು ಹ್ಯಾಬಿಟ್ ಮಾಡಿಸ್ತಾ ಇದ್ದೀನಿ ಅವನಿಗೆ. ಪೂಜೆ ಮಾಡೋದಾಗಿರ್ಬೋದು, ಆರತಿ ತಗೊಳ್ಳೋದಾಗಿರ್ಬೋದು, ಅವನೇ ಕೆಲವೊಮ್ಮೆ ಮಾಡ್ತಾನೆ. ಅಪ್ಪನ ಜೊತೆ ಅವನು ಇಟ್ಕೊಂಡು ಅಪ್ಪ ಕಲಿಸ್ತಾರೆ ಅವನಿಗೆ ಪ್ರತಿಯೊಂದು ಕೂಡ. ನೈವೇದ್ಯಕ್ಕೆ ನಾವು ಅವಲಕ್ಕಿ ಮಾಡಿದ್ದೀವಿ. ಸೊ ಅವನು ಆ ಅವಲಕ್ಕಿ ಕೇಳ್ತಾ ಇದೆ ನೈವೇದ್ಯ ಆಗೋ ಮೊದಲೇ. ಸೊ ಅದು ಬೇಕು ಅಂತ. ನೀವು ನಿಮ್ಮ ಮನೇಲಿ ಯಾವ ಥರ ಹಬ್ಬನ ಮಾಡಿದ್ರಿ ಅಂತ ತಿಳಿಸಿ. ಸಿಕ್ಕಾಪಟ್ಟೆ ಮಳೆ ಇತ್ತು. ಎವ್ರಿ ಇಯರ್ ನಾವು ಗಣಪತಿ ನೋಡೋಕೆ ಹೋಗ್ತೀನಿ, ಬಟ್ ಈ ಸಲ ಹೋಗೋಕ್ಕಾಗಿಲ್ಲ. ಬಿಕಾಸ್ ಅಷ್ಟು ಜೋರು ಮಳೆ ಅಂದರೆ ಹೊರಗೆ ಹೋಗೋಕ್ಕೆ ಆಗ್ತಿರಲಿಲ್ಲ. ಸೊ ಈ ಸಲ ಯಾವ ಗಣಪತಿನೂ ನೋಡಲಿಲ್ಲ ನಾನು. ಇವನಿಗೆ ಯಾವಾಗಲೂ ಅಷ್ಟೇ, ಪಾಪು ಪೂಜೆ ಮಾಡಬೇಕಾದ್ರೆ ಈ ಥರ ಅಜ್ಜ ಇಟ್ಕೊಳ್ಬೇಕು. ಈ ಥರ ಕುತ್ಕೊಂಡೆ ಅವನು ಎವ್ರಿ ಫ್ರೈಡೇ ಪೂಜೆಗೇ, ಅದು ಕೂಡ ಅಷ್ಟೇ ಇದೇ ಥರ ಮಾಡೋದು ಅವನು. ಸೊ ಈ ಥರ ಕುತ್ಕೊಂಡ್ರೆ ಅವನಿಗೆ ಸಮಾಧಾನ. ಕೆಳಗೆಲ್ಲ ಬಿಟ್ಟರೆ ಅವನು ಕೇಳೋದಿಲ್ಲ ಅವನು. ಅಪ್ಪ ಯಾವ ಥರ ಮಾಡ್ತಾರೆ ಅದೇ ಥರ ಕೆಲವೊಂದು ಸಲ ಮಾಡ್ತಾನೆ. ಇವಾಗ ಗಣಪತಿಗೆ ಗಣೇಶಂಗೆ ಜನಿವಾರ ಹಾಕ್ತಾ ಇದ್ದಾರೆ ಅಪ್ಪ. ಇವಾಗ ಪಾಪುಗೆ ಹಾಕ್ತಾ ಇದ್ದಾರೆ ಜನಿವಾರನ. ಆಯಿತು. ಇದು ಆಮೇಲೆ ಹೊಸ ಬಟ್ಟೆ ಹಾಕಿದ್ವಿ ಅವನಿಗೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕುಟ್ಟಿಗೆ ಅಂತ ಅಂತೀವಿ ಅದು. ಸೊ ಇಷ್ಟೇ ಹಬ್ಬ ಇದು, ಮಕ್ಕಳು ಮಾಡೋ ಕೆಲಸ ಮಾಡೇ ಮಾಡ್ತಾರೆ. ಸೊ ಇವಾಗ ಊಟ ಡೈರೆಕ್ಟಾಗಿ ಸ್ವಲ್ಪ ಶಾರ್ಟ್ ತೆಗೆದಿರೋ ಅಂಥದ್ದು ನಾನು. ಸೊ ಊಟ ಮಾಡ್ತಾ ಇದ್ದಾನೆ. ಫಸ್ಟ್ ಅವನಿಗೆ ಹಾಕಿ ಅಪ್ಪನಿಗೆ ಹಾಕಿದ್ದು, ಆಮೇಲೆ ನಾವು ಮತ್ತು ಅಮ್ಮ ಊಟ ಮಾಡಿದ್ವಿ. ಟೇಸ್ಟ್ ಇದೆ ಅಂತ ಪಾಪು ಹೇಳ್ತಾ ಇದ್ದ. ಸೊ ಸಾಕು ಹೇಳ್ತಿದ್ದ ವೀಡಿಯೋ ತೆಗೆದಿರುವಂಥದ್ದು. ಹಬ್ಬಕ್ಕೆ ಸಿಂಪಲ್ಲಾಗಿ ಅಡುಗೆ ಮಾಡಿದ್ದೀವಿ, ಇಷ್ಟೇ ಮಾಡಿರುವಂಥದ್ದು. ಸೊ ಈ ಸಲ ಸ್ಪೆಷಲ್ ಅಂದರೆ ನಾನು ಲೆಮನ್ ರೈಸ್ ಮಾಡಿದೆ, ನೋಡೋಣ ಅಂತ ಹೇಳ್ಕೊಂಡು ಯಾವ ಥರ ಆಗುತ್ತೆ ಅಂತ ಹೇಳ್ಕೊಂಡು. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.